ಹಲೋ ಮೈ ಡಿಯರ್ ಯೂಟ್ಯೂಬ್ ಆ್ಯಂಡ್ ಇನ್ಸ್ಟಾ ಫ್ಯಾಮಿಲಿ, ವೆಲ್ಕಮ್ ಬ್ಯಾಕ್ ಟು ನೀತಾ ಟ್ಯಾರೋ. ಇವತ್ತು ನಾನು ಏನು ತೋರಿಸ್ತಾ ಇದ್ದೀನಿ ಗೊತ್ತಾ, ಇದೆಲ್ಲ ಕೊರಿಯರ್ ಮಾಡ್ತಾ ಇರುವಂಥ ಕೊರಿಯರ್ ಕವರ್ಸ್ಗಳು ಆಲ್ರೆಡಿ ಪ್ಯಾಕಿಂಗ್ ಆಗಿದೆ. ನಾನು ಅವರ ಅಡ್ರೆಸ್ ಎಲ್ಲ ತೋರಿಸ್ಬಾರ್ದು ಅನ್ನೋದಕ್ಕೋಸ್ಕರ ಈ ರೀತಿ ಉಲ್ಟಾ ಇಟ್ಟಿದ್ದೀನಿ. ಎಸ್, ಇದೆಲ್ಲನೂ ಕೂಡ ಆರ್ಡರ್ ಮಾಡ್ಕೊಂಡಿರೋದು ಏನು ಅಂತ ಹೇಳಿದ್ರೆ ಬ್ಲ್ಯಾಕ್ ಟರ್ಮಲ್ಲಿ. ನೀವು ಮತ್ತೊಮ್ಮೆ ನಾನು ಹೇಳಬೇಕಂದ್ರೆ, ಹೊಸ ವರ್ಷದಕ್ಕೆ ಕಾಲಿಡೋದಕ್ಕಿಂತ ಮುನ್ನ ನಿಮ್ಮ ಆಹಾರನ ಫಸ್ಟ್ ಕ್ಲೆನ್ಸ್ ಮಾಡ್ಕೊಳ್ಳಿ. ಎಲ್ಲ ನೆಗೆಟಿವ್ ಎನರ್ಜಿಯಿಂದ ನೀವು ಮೊದಲು ಪ್ರೊಟೆಕ್ಷನ್ ಆಗಿ. ಆಗ ನಿಮ್ಮಲ್ಲಿ ನೆಗೆಟಿವಿಟಿ ಇತ್ತು ಅಂತ ಹೇಳಿದ್ರೆ ಎಷ್ಟೇ ನೀವು ಪೂಜೆಗಳನ್ನು ಮಾಡ್ಬೋದು, ಅಥವಾ ಧ್ಯಾನ ಜಪಗಳನ್ನು ಮಾಡ್ಬೋದು, ಮೆಡಿಟೇಷನ್ಗಳನ್ನು ಮಾಡ್ಬೋದು, ಬಟ್ ಆದರೂ ಕೂಡ ಮತ್ತೆ ಮತ್ತೆ ಆ ನೆಗೆಟಿವ್ ಅನ್ನೋದು ಆವರಿಸ್ಕೊಳ್ತಾನೆ ಇರುತ್ತೆ. ಸೊ ಹಾಗಾಗಿ ನೀವು ಹೊಸ ವರ್ಷಕ್ಕೆ ಕಾಲಿಡುವ ಮುನ್ನ ನೀವು ನಿಮ್ಮ ಎನರ್ಜಿನ ಪ್ರೊಟೆಕ್ಟ್ ಮಾಡ್ಕೊಳ್ಳೋದಕ್ಕೋಸ್ಕರ ಬ್ಲ್ಯಾಕ್ ಟರ್ಮಲಿನ್ನ ಕಡ್ಡಾಯವಾಗಿ ನೀವು ಧರಿಸಲೇಬೇಕಾಗತ್ತೆ. ಬ್ಲ್ಯಾಕ್ ಟರ್ಮಲಿನ್ಗೆ ಅಷ್ಟು ಶಕ್ತಿ ಇದೆಯಾ ಅಂತ ಹೇಳಿದ್ರೆ ಹೌದು. ಇದನ್ನ ನೀವು ಹಾಕೊಳ್ಳೋದ್ರಿಂದ ಅದರಲ್ಲೂ ಇದನ್ನ ಎನರ್ಜೈಸ್ ಮಾಡಿ, ನಿಮ್ಮ ಹೆಸರಲ್ಲಿ ಎನರ್ಜೈಸ್ ಮಾಡಿ ನಾವು ಕೊಟ್ಟಿರ್ತೀವಿ. ಸೊ ಇದನ್ನ ನೀವು ಹಾಕೊಳ್ಳೋದ್ರಿಂದ ಏನಾಗುತ್ತೆ, ನಿಮ್ಮ ಎನರ್ಜಿ ಪ್ರೊಟೆಕ್ಟ್ ಆಗತ್ತೆ, ನಿಮ್ಮ ಆರ ಪ್ರೊಟೆಕ್ಟ್ ಆಗತ್ತೆ. ಹಾಗೆ ನಿಮ್ಮಲ್ಲಿ ಏನಾದರೂ ಈ ಹಿಂದೆನೇ ನೆಗೆಟಿವಿಟಿ ಇತ್ತು, ನೆಗೆಟಿವ್ ಎನರ್ಜಿ ಇತ್ತು ಅಂತ ಹೇಳಿದ್ರೆ ಆ ಟಾಕ್ಸಿನ್ಸ್ ಏನಿದೆ ದೇಹದಲ್ಲಿರುವಂತಹ ನೆಗೆಟಿವ್ ಟಾಕ್ಸಿನ್ಸ್ನ ತೆಗೆಯೋದಕ್ಕೆ ಇದು ಬಹಳಷ್ಟು ಉಪಯುಕ್ತವಾದ ಕೆಲಸ ಮಾಡುತ್ತೆ. ಸೊ ಈ ಕಲ್ಲುಗಳಿಗೆ ಅಷ್ಟೊಂದು ಶಕ್ತಿ ಇದೆಯಾ ಅಂತ ಹೇಳಿದ್ರೆ, ನೀವು ಯಾವುದೇ ಒಂದು ದೇವಾಲಯಕ್ಕೆ ಹೋಗ್ಬೋದು, ಎಲ್ಲೇ ಹೋಗಬಹುದು, ಅಲ್ಲಿ ನಾವು ನೋಡುವಂಥ ವಿಗ್ರಹಗಳು ಅಂತಹ ಕ್ರಿಸ್ಟಲ್ಗಳಿಂದನೇ ಮಾಡಿರುವಂಥದ್ದು. ಎಸ್, ಆ ವಿಗ್ರಹಗಳಿಗೆ ಎಷ್ಟು ಶಕ್ತಿ ಇರುತ್ತೆ ಅಂತ ಹೇಳಿದ್ರೆ, ಇನ್ನಷ್ಟು ಜಪ ತಪಗಳನ್ನು ಮಾಡಿ, ಹೋಮ ಹವನಗಳನ್ನು ಮಾಡಿ ಅದಕ್ಕೆ ಇನ್ನಷ್ಟು ಶಕ್ತಿಗಳನ್ನು ತುಂಬಿಸಿರ್ತಾರೆ. ಬಟ್ ಆದರೆ ಅದ್ರ ಎದುರುಗಡೆ ನಾವು ಕುತ್ಕೊಂಡಾಗ ನಮ್ಮಲ್ಲಿರುವಂತಹ ನೆಗೆಟಿವಿಟಿ ಇರುತ್ತೆ, ಅದರಿಂದ ಪಾಸಿಟಿವ್ ಎನರ್ಜಿನ ಹೊರಹೊಮ್ಮುತ್ತೆ. ಎಸ್, ಹಂಗಾಗಿ ದೇವಾಲಯಗಳಿಗೆ ಹೋದಾಗ ಸಾಕಷ್ಟು ನಮಗೆ ನೆಮ್ಮದಿ ಸಿಗುವಂಥದ್ದು, ಅದರಲ್ಲೂ ಒಂದಷ್ಟು ಶಕ್ತಿಗಳನ್ನು ತುಂಬಿರ್ತಾರೆ ಅಲ್ಲಿ. ಸೊ ಇಲ್ಲಿ ನೀವು ಈ ಥರದ್ದು ಕೆಲವು ಕ್ರಿಸ್ಟಲ್ಸ್ಗಳನ್ನು, ಅದರಲ್ಲೂ ಬ್ಲ್ಯಾಕ್ ಟರ್ಮಲಿನ್ ಧರಿಸ್ಕೊಳ್ಳೋದ್ರಿಂದ, ಯಾಕೆಂದರೆ ನೀವೆಲ್ಲಿಗಾದರೂ ಓಡಾಡುವಂಥದ್ದಾಗಿರ್ಬೋದು, ಓಡಾಡಿ ಬರ್ತಿದ್ದಂಗೆ ಒಂದಷ್ಟು ಪೇಷಂಟ್ ರೀತಿ ಕಾಣಿಸುವಂಥದ್ದು, ಮತ್ತೆ ಮರುದಿನಕ್ಕೆ ಆ ಆಕ್ಟಿವ್ನೆಸ್ಸೇ ಇರೋದಿಲ್ಲ ನಿಮ್ಮಲ್ಲಿ, ಅಂಥವ್ರು ದಯವಿಟ್ಟು ಈ ಬ್ಲ್ಯಾಕ್ ಟರ್ಮಲಿನ ಧರಿಸ್ಕೊಳ್ಳಿ. ಯಾಕೆ ಅಂತ ಹೇಳಿದ್ರೆ ಈ 2025 ತನಕನೂ ನೀವು ಲೇಸಿಯಾಗಿದ್ದಾಯ್ತು, ಅಥವಾ ನಿಮ್ಮ ಆರೋಗ್ಯ ಸಮಸ್ಯೆ, ಅಥವಾ ನನಗೆ ದೃಷ್ಟಿಯಾಗಿದೆ, ಒಂದಿನ ಚೆನ್ನಾಗಿರುವಂಥದ್ದು, ಇನ್ನೊಂದು ದಿನ ಚೆನ್ನಾಗಿಲ್ಲದೆ ಇರುವಂಥದ್ದು, ಒಂದಿನ ಪೂಜೆ ಪುನಸ್ಕಾರ ಜಪ ಹವನ ಹೋಮ ಎಲ್ಲಾನು ಮಾಡ್ಕೊಳ್ಳುವಂಥದ್ದು, ಮೆಡಿಟೇಷನ್ ಮಾಡ್ಕೊಳ್ಳುವಂಥದ್ದು, ಮರುದಿನ ಏನು ಮಾಡ್ಕೊಳ್ದೇ ಇರುವಂಥದ್ದು. ಸೊ ಅಂಥವ್ರಿಗೆ ನಾನು ಏನು ಹೇಳ್ತೀನಿ, ಇದನ್ನ ಧರಿಸ್ಕೊಳ್ಳಿ. 2026 ಅಲ್ಲಿ ಟೈಮ್ ವೇಸ್ಟ್ ಮಾಡೋದಕ್ಕೆ ಹೋಗಬೇಡಿ. ನೀವು ಅಂದ್ಕೊಂಡಿರುವಂತಹ ಸಾಧನೆಗಳನ್ನು ಮಾಡ್ತಾ ಹೋಗಿ.